ಬನ್ನಿ ಇವತ್ತು ಒಂದು ಸುಂದರವಾದ ಪಯಣಕ್ಕೆ ಹೋಗಿ ಬರೋಣ. ಇದು ನಾವು ಹಿಂದೆ ಬಿಟ್ಟು ಬಂದಿರುವ ಒಂದು ಸರಳ ಸುವರ್ಣ ಕಾಲದ ನೆನಪುಗಳ ಮೆಲುಕು. ಆ ಮಧುರ ಕ್ಷಣಗಳನ್ನ ಮತ್ತೊಮ್ಮೆ ಜೀವಿಸೋಣ ಬನ್ನಿ. ಈ ಪಯಣವನ್ನ ಒಂದು ಅದ್ಭುತವಾದ ಮಾತಿನೊಂದಿಗೆ ಶುರು ಮಾಡೋಣ. ಒಟ್ಟಿನಲ್ಲಿ ಬಹಳ ಮರ್ಯಾದೆ ಇದ್ದಂಥ ಕಾಲ. ಹೌದು, ಈ ಒಂದು ಸಾಲಿದೆಯಲ್ಲ, ಇದು ಆ ಇಡೀ ಕಾಲದ ಸಾರಾಂಶವನ್ನೇ ಹಿಡಿದಿಡುತ್ತೆ ಅಲ್ವಾ? ಸರಿ, ಹಾಗಿದ್ರೆ ಮೊದಲಿಗೆ ಆ ಕಾಲದ ದೈನಂದಿನ ಜೀವನದ ಸೊಬಗು ಹೇಗಿತ್ತು ಅಂತ ನೋಡೋಣ. ಆಗಿನ ಜನರ ದಿನಚರಿ, ಅವರು ಬದುಕ್ತಿದ್ದ ರೀತಿ, ಇದನ್ನೆಲ್ಲ ಒಮ್ಮೆ ಕಣ್ಮುಂದೆ ತಂದುಕೊಳ್ಳೋಣ. ಆ ದಿನಗಳನ್ನ ಒಂದ್ಸಲ ಕಲ್ಪಿಸ್ಕೊಳ್ಳಿ. ಬಹುತೇಕ ಪ್ರತಿ ಮನೆಯ ಮುಂದೆಯೂ ಒಂದು ಸೈಕಲ್ ನಿಂತಿರ್ತಿತ್ತು. ಉಸಿರಾಡಲು ಎಂತಹ ಶುದ್ಧವಾದ ಗಾಳಿಯಿತ್ತು. ಬೆಳಗ್ಗೆ ಎದ್ರೆ ಸಾಕು, ಹೆಂಗಸರು ಅಂಗಳ ಸಾರಿಸಿ ಬಣ್ಣ ಬಣ್ಣದ ರಂಗೋಲಿ ಹಾಕ್ತಿದ್ರು. ರಸ್ತೆಯಲ್ಲಿ ಕಾರುಗಳು ಕಾಣೋದೇ ಅಪರೂಪ. ಬಸ್ ಹತ್ತಿದ್ರೆ ಯಾವಾಗಲೂ ಕೂರೋಕೆ ಆರಾಮೊಳಗೆ ಜಾಗ ಸಿಕ್ತಿತ್ತು. ಇದು ಬರೀ ಚಿತ್ರಣವಲ್ಲ, ಅದೊಂದು ನಿಧಾನಗತಿಯ ಶಾಂತಿಯುತ ಜೀವನ ಶೈಲಿ. ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಒಂದು ಆಶ್ಚರ್ಯದ ವಿಷಯ ಗೊತ್ತಾ? ಆಗ ಕುಡಿಯೋ ನೀರನ್ನ ಯಾರೂ ದುಡ್ಡು ಕೊಟ್ಟು ತಗೊಳ್ತಾ ಇರಲಿಲ್ಲ. ನೀರು ಅನ್ನೋದು ನಿಸರ್ಗ ಕೊಟ್ಟ ಸಂಪನ್ಮೂಲವಾಗಿತ್ತೆ ಹೊರತು ಇವತ್ತಿನ ಥರ ಬಾಟ್ಲಲ್ಲಿ ಸಿಗುವ ಮಾರಾಟದ ವಸ್ತುವಾಗಿರಲಿಲ್ಲ. ಎಂತಹ ದೊಡ್ಡ ವ್ಯತ್ಯಾಸ ನೋಡಿ. ಕೇವಲ 10 ರೂಪಾಯಿ. ಇವತ್ತು ಕೇಳಿದ್ರೆ ನಗು ಬರ್ಬೋದು, ಆದರೆ ಆ ಕಾಲದಲ್ಲಿ ಈ 10 ರೂಪಾಯಿಗೆ ದೊಡ್ಡ ಮೌಲ್ಯವಿತ್ತು. ಇಡೀ ವಾರದ ಸಂತೆ ಮಾಡ್ಕೊಂಡು ಬರ್ಲಿಕ್ಕೆ 10 ರೂಪಾಯಿ ಸಾಕಾಗ್ತಿತ್ತು ಅಂದ್ರೆ ನೀವು ನಂಬಲೇಬೇಕು. ಇದು ಆ ಕಾಲದ ಸರಳ ಆರ್ಥಿಕತೆಗೆ ಒಂದು ಸಾಕ್ಷಿ. ಸಾಮಾಜಿಕ ಸಂಪ್ರದಾಯಗಳಲ್ಲೂ ಅಷ್ಟೇ ಅದೇ ಸರಳತೆ ಎದ್ದು ಕಾಣುತ್ತಿತ್ತು. ಮದುವೆ ಮನೆಗಳಲ್ಲಿ ಅತಿಥಿಗಳನ್ನ ಸಾಲಾಗಿ ಕೆಳಗೆ ಕೂರಿಸಿ ಊಟ ಬಡಿಸೋದು, ಅದೊಂದು ಸುಂದರ ದೃಶ್ಯ. ಇದರಲ್ಲಿ ಒಂದು ಸಮಾನತೆಯ ಭಾವ, ಒಂದು ಸಮುದಾಯದ ಆತ್ಮೀಯತೆ ಬೆಸೆದುಕೊಂಡಿತ್ತು. ಆಡಂಬರಕ್ಕಿಂತ ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಇತ್ತು. ಸರಿ, ದೈನಂದಿನ ಜೀವನ ಹೇಗಿತ್ತು ಅಂತ ನೋಡಿದ್ವಿ. ಈಗ ಆಗಿನ ಕಾಲದ ಮನರಂಜನೆ, ಮಾಧ್ಯಮ ಮತ್ತು ಕ್ರೀಡಾ ಪ್ರಪಂಚದ ಕಡೆಗೆ ನಮ್ಮ ಗಮನ ಹರಿಸೋಣ ಬನ್ನಿ. ಆಗಿನ ಕಾಲದ ಟಿವಿ, ಮೊಬೈಲ್, ಇಂಟರ್ನೆಟ್ ಎಲ್ಲವೂ ಅಂದ್ರೆ ಅದು ರೇಡಿಯೋನೇ. ರೇಡಿಯೋದಲ್ಲಿ ಒಂದ್ಸಲ ಹಾಡು ಕೇಳಿದರೆ ಸಾಕು, ಅದು ಮನಸ್ಸಲ್ಲಿ ಅಪ್ಪಡಿಯೇ ಉಳಿದುಬಿಡ್ತಿತ್ತು. ತಕ್ಷಣ ಬೈಪಾಠ ಆಗ್ತಿತ್ತು. ಅಷ್ಟೇ ಅಲ್ಲ, ರೇಡಿಯೋದಲ್ಲಿ ಬರ್ತಿದ್ದ ನಾಟಕಗಳಿದ್ವಲ್ಲ, ಇಡೀ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ ಕೇಳ್ತಿದ್ರು. ಪೇಪರ್ಗಳು ಅಂದ್ರೆ ಬರೀ ಸುದ್ದಿ ಮಾತ್ರ ಆಗಿರಲಿಲ್ಲ. ಬಸ್ಸುಗಳಲ್ಲಿ ಪ್ರಯಾಣಿಕರು ಕೂತಿರೋ ಜಾಗಕ್ಕೆ ಬಂದು ದಿನಪತ್ರಿಕೆಗಳನ್ನ ಕೊಟ್ಟೋಗ್ತಿದ್ರು. ಪ್ರಜಾಮತ, ಸುಧಾರಂತಹ ಪತ್ರಿಕೆಗಳಲ್ಲಿ ಬರ್ತಿದ್ದ ಧಾರಾವಾಹಿಗಳು ಮತ್ತು ಕತೆಗಳನ್ನ ಓದೋದೇ ಒಂದು ದೊಡ್ಡ ಖುಷಿಯಾಗಿತ್ತು. ಆಮೇಲೆ ಬಂತು ನೋಡಿ ಟೇಪ್ ರೆಕಾರ್ಡರ್. ಇದು ಬಂದ್ಮೇಲೆ ಸಂಗೀತ ಅನ್ನೋದು ಮನೆ ಮನೆಗೂ ತಲುಪಿತು. ಪ್ರತಿಯೊಬ್ಬರೂ ತಮಗೆ ಇಷ್ಟವಾದ ಹಾಡುಗಳನ್ನ ತಮ್ಮದೇ ಸಾಧನದಲ್ಲಿ ಕೇಳುವ ಒಂದು ಸ್ವಾತಂತ್ರ್ಯ ಸಿಕ್ತು. ಸಂಗೀತ ಅನ್ನೋದು ಒಂದು ವೈಯಕ್ತಿಕ ಅನುಭವವಾಗಿ ಬದಲಾಯಿತು. ಇನ್ನು ಸಿನಿಮಾಗೆ ಹೋಗೋದು ಅಂದ್ರೆ ಅದೊಂದು ದೊಡ್ಡ ಸಂಭ್ರಮ. ಈಗಿನ ಥರ ಸುಲಭವಾಗಿರಲಿಲ್ಲ. 2-3 ದಿನ ಮೊದಲೇ ಪ್ಲಾನ್ ಮಾಡಬೇಕಿತ್ತು. ಅಷ್ಟೇ ಅಲ್ಲ, ಸಿನಿಮಾ ಹಾಡುಗರ ಪುಟ್ಟ ಪುಸ್ತಕಗಳು ಫುಟ್ಪಾತ್ಗಳಲ್ಲಿ ಸಿಕ್ತಿದ್ದು, ಅದನ್ನ ಕೊಂಡು ಹಾಡು ಗುನುಗೋದೇ ಒಂದು ಖುಷಿ. ಕ್ರೀಡೆ ಅಂತ ಬಂದ್ರೆ ಕ್ರಿಕೆಟ್ನಲ್ಲಿ ಕಪಿಲ್ ದೇವ್ ಅವರ 5 ದಿನಗಳ ಟೆಸ್ಟ್ ಮ್ಯಾಚ್ ನೋಡೋದೇ ಒಂದು ಅದ್ಭುತ ಅನುಭವ. ಮತ್ತೆ ಆ ಕಾಲದಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನ ಸೋಲ್ಸೋದು ಅಂದ್ರೆ ಅದು ಅಸಾಧ್ಯದ ಮಾತು ಅಂತಾನೆ ಎಲ್ರೂ ಭಾವಿಸಿದ್ರು. ಈಗ ಎಲ್ರಿಗೂ ತುಂಬಾ ಇಷ್ಟವಾಗುವ ಭಾಗಕ್ಕೆ ಬರೋಣ. ನಮ್ಮ ಬಾಲ್ಯ, ಶಾಲೆಯ ನೆನಪುಗಳು ಮತ್ತೆ ಆಗಿನ ಆಟಗಳು. ಈ ನೆನಪುಗಳು ನಮ್ಮೆಲ್ಲರ ಮನಸ್ಸಿಗೆ ತುಂಬಾನೇ ಹತ್ರ ಅಲ್ವಾ? ಆಗಿನ ಶಾಲಾ ದಿನಗಳನ್ನ ನೆನಪಿಸ್ಕೊಳ್ಳಿ. ನಮ್ಮಲ್ಲಿ ಹೆಚ್ಚಿನವರೆಲ್ಲ ಓದಿದ್ದು ಸರ್ಕಾರಿ ಶಾಲೆಗಳಲ್ಲೇ. ಕನ್ನಡ ಮೇಷ್ಟ್ರು ಅಂದ್ರೆ ಒಂಥರ ಗೌರವ, ಸ್ವಲ್ಪ ಭಯ ಕೂಡ. ಇಂಗ್ಲಿಷ್ ಪಾಠ ಶುರುವಾಗಿದ್ದೇ 5ನೇ ತರಗತಿಯಿಂದ. ಆಮೇಲೆ 8ನೇ ತರಗತಿವರೆಗೂ ಹಾಫ್ ಪ್ಯಾಂಟ್ ಹಾಕೊಂಡು ಶಾಲೆಗೆ ಹೋಗ್ತಿದ್ದಿದ್ದು ನೆನಪಿದೆಯಾ? ಎಂತಹ ಸರಳತೆ! ಆಗ ಆಟ ಆಡೋಕೆ ದೊಡ್ಡ ದೊಡ್ಡ ಗ್ರೌಂಡ್ಗಳೇ ಬೇಕಾಗಿರಲಿಲ್ಲ. ನಮ್ಮ ಮನೆ ಮುಂದಿನ ಬೀದಿಯೇ ನಮ್ಮ ಕ್ರೀಡಾಂಗಣ. ಲಗೋರಿ ಆಡೋದು, ಸೈಕಲ್ ಟೈರ್ ಓಡಿಸೋದು, ಹೀಗೆ ಆ ಬೀದಿಗಳಲ್ಲೇ ನಮ್ಮ ಸ್ವಾತಂತ್ರ್ಯ, ನಮ್ಮ ಜಗತ್ತು ಅಡಗಿತ್ತು. ಬಾಲ್ಯದ ಕೆಲವು ಕ್ಷಣಗಳಂತೂ ಎಷ್ಟೇ ವರ್ಷ ಆದ್ರೂ ಮಾಸಲ್ಲ. ಉರಿ ಬಿಸಿಲಲ್ಲೂ ಬರಿಗಾಲಲ್ಲೂ ಓಡಾಡಿದ್ದು, ಆಗಾಗ ಅಪ್ಪಮ್ಮನ ಪಕ್ಕದಲ್ಲಿ ಮಲ್ಗೋಕೆ ಜಗಳ ಮಾಡಿದ್ದು, ಆಮೇಲೆ ಪುಸ್ತಕದ ಮಧ್ಯ ನವಿಲುಗರಿ ಇಟ್ರೆ ಅದು ಮರಿ ಹಾಕುತ್ತೆ ಅನ್ನೋ ಮುಗ್ಧ ನಂಬಿಕೆ, 5 ರೂಪಾಯಿ ಕಳೆದೋಗಿದ್ದಕ್ಕೆ ಅಪ್ಪನ ಕೈಯಲ್ಲಿ ಬೈಗುಳು ತಿಂದಿದ್ದು ಕೂಡ ಒಂದು ಸಿಹಿ ನೆನಪೆ. ಹೀಗೆ ನೆನಪುಗಳ ಪಯಣದಲ್ಲಿ ಸಾಗ್ತಾ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಎಲ್ಲ ನೆನಪುಗಳು ಕೇವಲ ಘಟನೆಗಳಲ್ಲ, ಬದಲಾಗಿ ನಾವು ಕಳೆದುಕೊಂಡ ಒಂದು ಸುವರ್ಣ ಕಾಲದ ಪ್ರತಿಬಿಂಬ. ಇಲ್ಲಿ ಒಂದು ಆಳವಾದ ಪ್ರಶ್ನೆ ಮೂಡುತ್ತೆ. ನಾವು ಕಳೆದುಕೊಂಡಿದ್ದು ಕೇವಲ ಆ ದಿನಗಳನ್ನು ಮಾತ್ರನಾ? ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಕಳೆದು ಹೋದದ್ದು ದಿನಗಳು ಮಾತ್ರವಲ್ಲ, ನಮ್ಮ ಸುಖಗಳೂ ಕೂಡ. ಈ ಮಾತು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ.
ಬಹುಶಃ ಆ ಕಾಲದ ಸರಳತೆಯಲ್ಲಿದ್ದ ನೆಮ್ಮದಿ, ಆ ಸಂತೋಷವನ್ನೇ ನಾವು ಕಳ್ಕೊಂಡಿದೀವಿ ಅನಿಸುತ್ತೆ. ಕೊನೆಯದಾಗಿ ಈ ಮಾತುಗಳು ಎಲ್ಲವನ್ನೂ ಹೇಳಿದವೆ. ಅದ್ಭುತವಾದ ನೆನಪುಗಳು, ಎಲ್ಲರಿಗೂ ನೆನಪಾಗಲಿ ಎಂದು ಕಳುಹಿಸಲಾಗಿದೆ. ಈ ಸುಂದರ ನೆನಪುಗಳನ್ನು ನಮ್ಮೊಂದಿಗೆ ಮೆಲುಕು ಹಾಕಿದ್ದಕ್ಕಾಗಿ ಧನ್ಯವಾದಗಳು.